ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾನ್ಷಿಯಸ್ ಡ್ರೈವ್. ನಮ್ಮೆಲ್ಲರ ಲೈಫಲ್ಲೂ ಸಮಸ್ಯೆಗಳಿದ್ದೇ ಇರ್ತವೆ. ಈ ಸಮಸ್ಯೆಗಳಿಗೆ ಶ್ರೀಮಂತ ಬಡವ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇರಲ್ಲ. ಎಲ್ಲರ ಲೈಫಲ್ಲೂ ಪ್ರಾಬ್ಲಮ್ಗಳು ಇದ್ದೇ ಇರುತ್ತೆ. ನಾವು ಯಾವಾಗಲೂ ಈ ಪ್ರಾಬ್ಲಮ್ಸ್ಗಳು ಬೇರೆಯವರಿಂದನೇ ಬರ್ತಾ ಇದೆ ಅಂತ ಯಾವಾಗಲೂ ಬೇರೆಯವ್ರನ್ನೇ ಬ್ಲೇಮ್ ಮಾಡ್ತಾ ಇರ್ತೀವಿ. ಗಂಡ ಹೆಂಡತಿ ಮೇಲೆ ಬ್ಲೇಮ್ ಮಾಡ್ತಾಳೆ, ಹೆಂಡತಿ ಗಂಡನ ಮೇಲೆ ಬ್ಲೇಮ್ ಮಾಡ್ತಾರೆ, ಮಕ್ಕಳು ತಂದೆ ತಾಯಿ ಮೇಲೆ ಮಾಡ್ತಾರೆ, ತಂದೆ ತಾಯಿ ಮಕ್ಕಳ ಮೇಲೆ ಮಾಡ್ತಾರೆ. ಬಟ್ ನಮ್ಮ ಎನರ್ಜಿಯಿಂದನೇ ನಮಗೆಲ್ಲ ಅಟ್ರಾಕ್ಟ್ ಆಗಿರ್ತಾರೆ ಅಂತ ನಾವು ತಿಳ್ಕೊಳ್ಳೋದೇ ಇಲ್ಲ. ಹಾಗಾದರೆ ಈ ಎಲ್ಲ ಸಮಸ್ಯೆಗಳಿಂದ ಹೇಗೆ ಹೊರಗಡೆ ಬರೋದು, ಎಲ್ಲದಕ್ಕೂ ಸೊಲ್ಯೂಷನ್ ಏನಪ್ಪ ಅಂತಂದರೆ ಅದು ಮೆಡಿಟೇಷನ್. ಇವತ್ತು ಈ ಮೆಡಿಟೇಷನಲ್ಲಿ ಒಂದು ಸಿಂಪಲ್ ಆ್ಯಂಡ್ ಡೀಪರ್ ಸೆನ್ಸ್ ಆಫ್ ಹೀಲಿಂಗ್ ಇರೋವಂಥ ಟೆಕ್ನಿಕನ್ನು ನಿಮ್ಗೆ ಪ್ರೆಸೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರ ಹೆಸರು ಹೋಒಪೊನೊಪೊನೊ. ಈ ಹೋಒಪೊನೊಪೊನೊ ಅನ್ನೋದು ಒಂದು ಏನ್ಷಿಯಂಟ್ ಹವಾಯಿನ್ ಟೆಕ್ನಿಕ್. ಹೋಒಪೊನೊಪೊನೊ ಅಂದರೆ ಹವಾಯಿನ್ ಕಂಟ್ರಿ ಲ್ಯಾಂಗ್ವೇಜಲ್ಲಿ ಫರ್ಗಿವ್ನೆಸ್ ಅನ್ನೋ ಮೀನಿಂಗ್ ಬರುತ್ತೆ. ಹಾಗಾದರೆ ಈ ಹೋಒಪೊನೊಪೊನೊ ಮಾಡೋದಾದರೂ ಹೇಗೆ? ತುಂಬ ಸಿಂಪಲ್. ಜಸ್ಟ್ ಈ 4 ಲೈನ್ನ ಚಾಂಟ್ ಮಾಡ್ತಾ ಇರೋದು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು. ಇಲ್ಲಿ ನೀವು ಐ ಆಮ್ ಸಾರಿ ಅಂತ ಹೇಳ್ತಾ ಇರೋದು ಈ ಯೂನಿವರ್ಸ್ಗೆ. ನಮಗೆ ಗೊತ್ತಿಲ್ಲದೇನೋ ನೆಗೆಟಿವ್ ಥಿಂಕ್ ಮಾಡಿ ನಮ್ಮಲ್ಲೇ ನೆಗೆಟಿವ್ ವೈಬ್ರೇಷನ್ಸ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಅದರಿಂದಾನೇ ತುಂಬ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಸೊ ಇಲ್ಲಿ ಐ ಆಮ್ ಸಾರಿ ಅಂತ ಹೇಳ್ತಾ ಆ ಎಲ್ಲ ಥಾಟ್ಸ್ನ ಓನರ್ಶಿಪ್ ತಗೋತಾ ಇದ್ದೀವಿ. ಅಗೈನ್ ಇಲ್ಲಿ ನಾವು ಬ್ಲೇಮ್ನ ತಗೋತಾ ಇಲ್ಲ, ಬದಲಾಗಿ ಆ ಪ್ರಾಬ್ಲಮ್ಸ್ನ ಅಥವಾ ಆ ಥಾಟ್ಸ್ನ ರೆಸ್ಪಾನ್ಸಿಬಿಲಿಟಿನ ನಾವು ತಗೋತಾ ಇರ್ತೀವಿ. ಸೆಕೆಂಡ್ ಲೈನಲ್ಲಿ ಪ್ಲೀಸ್ ಫರ್ಗಿವ್ ಮೀ ಅಂತ ಹೇಳಿದಾಗ ಆ ನೆಗೆಟಿವ್ ಸಿಚುವೇಶನ್ಸ್ಗೆ, ಅಂದರೆ ನೀವೇ ಕ್ರಿಯೇಟ್ ಮಾಡಿರೋ ಸಿಚುವೇಶನ್ಗೆ ನೀವೇ ಫರ್ಗಿವ್ನೆಸ್ ಕೇಳ್ತಾ ಇದ್ದೀರಾ. ಈ ಯೂನಿವರ್ಸ್ ಹತ್ರ ಫರ್ಗಿವ್ನೆಸ್ ಕೇಳ್ತಾ ಇದ್ದೀರಾ. ಆ್ಯಂಡ್ ಯೂನಿವರ್ಸ್ ನೀವು ಕೇಳಿದ್ನೆಲ್ಲ ಕೊಡೋಷ್ಟು ಶಕ್ತಿಶಾಲಿ, ಹಾಗೆ ನಿಮ್ಮನ್ನು ಕೂಡ ಫರ್ಗಿವ್ ಮಾಡ್ತಾ ಇದೆ. ಸೊ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ. ಅದೇ 3ನೇ ಲೈನು, ಐ ಥ್ಯಾಂಕ್ ಯು. ಸೊ ಈ 3 ಲೈನ್ಸ್ ಹೇಳಿದಾಗ ನಿಮ್ಮ ಮೈಂಡ್ 0 ಸ್ಟೇಟಲ್ಲಿರುತ್ತೆ. ಸೊ ಫೈನಲಿ ಯು ವಿಲ್ ಸೇ ಐ ಲವ್ ಯು, ಸೊ ದಟ್ ನೀವು ಹೈಯರ್ ವೈಬ್ರೇಷನ್ ಆಗಿರೋ ಲವ್ನ ನಿಮ್ಮಲ್ಲಿ ಕ್ರಿಯೇಟ್ ಮಾಡ್ತಾ ಇರ್ತೀರ. ಸೊ ಈ ಟೆಕ್ನಿಕ್ನ ನೀವು ಲೈಫಲ್ಲಿ ಯಾವುದೇ ಆಸ್ಪೆಕ್ಟ್ಸ್ಗೆ ಅಪ್ಲೈ ಮಾಡ್ಕೋಬೋದು. ಮೇಯ್ನ್ಲಿ ಇದು ವರ್ಕ್ ಮಾಡೋದು ರಿಲೇಷನ್ಶಿಪ್ಪಲ್ಲಿ. ಸೊ ಈ ಹೋಒಪೊನೊಪೊನೊ ಮಾಡ್ತಾ ಇದ್ದರೆ ನಿಮ್ಮ ರಿಲೇಷನ್ಶಿಪ್ ನಿಮ್ಮ ಪಾರ್ಟ್ನರ್ ಜೊತೆಗಾಗಲಿ, ಫ್ರೆಂಡ್ಸ್ ಜೊತೆ ಆಗಲಿ, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ತುಂಬ ಬೆಟರಾಗಿ ಚೇಂಜ್ ಆಗುತ್ತೆ. ಈವನ್ ಮನಿ ಪ್ರಾಬ್ಲಮ್ ಇರೋರು ಕೂಡ ಈ ಹೋಒಪೊನೊಪೊನೊ ಮೆಥಡ್ನ ಅಪ್ಲೈ ಮಾಡ್ಕೋಬೋದು. ಈ ಹೋಒಪೊನೊಪೊನೊಯಿಂದ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಚೇಂಜಸ್ ಮಾಡ್ಕೊಂಡಿರೋರು ತುಂಬ ಜನ ಇದ್ದಾರೆ. ಆ್ಯಂಡ್ ಐ ಆಮ್ ಆಲ್ಸೋ ಒನ್ ಆಫ್ ದ ಎಕ್ಸಾಂಪಲ್. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.